ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋನ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನು ಮಾಡ್ತಾಯಿದ್ದೀನಿ ಅಂದರೆ, ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಬಿಳಿ ಭಾಗದಿಂದ ಫೇಸ್ ಮಾಸ್ಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಒಂದು ಮೊಟ್ಟೆ ಹೊಡೆದು ಬಿಳಿ ಭಾಗ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ನಾವು ಬೀಟ್ ಮಾಡ್ಕೋಬೇಕು. ಯಾಕೆಂದರೆ ಸ್ವಲ್ಪ ಕೈ ಸಿಗಲ್ಲ, ಜಾರತ್ತೆ. ಹಾಗಾಗಿ ಇದಕ್ಕೆ ಕೆಲವರು ಅದು ಇದೆಲ್ಲ ಮಿಕ್ಸ್ ಮಾಡಿದ್ರೆ, ಜಸ್ಟ್ ಏನು ಮಿಕ್ಸ್ ಮಾಡೋದು ಬೇಡ, ಎಗ್ ವೈಟ್ ಒಂದೇ ಸಾಕು. ಅದಕ್ಕೆ ನಿಂಬೆಹಣ್ಣು ರಸ ಆಗಲಿ, ಕಾಫಿ ಪೌಡರ್ ಆಗಲಿ, ಕೆಲವು ರೋಸ್ ವಾಟರ್ ಏನೇನೋ ಮಿಕ್ಸ್ ಮಾಡ್ತಾರೆ. ದಯವಿಟ್ಟು ಏನು ಮಿಕ್ಸ್ ಮಾಡಿಬಿಡಿ, ಜಸ್ಟ್ ಅದು ಮೊಟ್ಟೆದು ಬಿಳಿ ಭಾಗ ಇರುತ್ತೆ ನೋಡಿ, ಅದು ಮಾತ್ರ ಹಚ್ಕೊಂಡ್ರೆ ಸಾಕು. ನಮ್ಮ ಫೇಸಲ್ಲಿರೋ ನಾವು ಯಾವುದನ್ನೇ ಅದಷ್ಟೇ, ಯಾವುದೇ ಒಂದು ಮಾಸ್ಕ್ ಹಚ್ಚಬೇಕು, ಏನೇ ಒಂದು ಪ್ಯಾಕ್ ಹಾಕೋಬೇಕಾದ್ರೂ ಕೂಡ ಅಷ್ಟೇ, ಯಾವಾಗಲೂ ಅಷ್ಟೇ ಮುಖನ ತೊಳೆದಿರಬೇಕು. ಮುಖದಲ್ಲಿ ಸ್ವಲ್ಪನೂ ಕೂಡ ಧೂಳಿರ್ಬೋದು, ಕೊಳೆ ಇರ್ಬೋದು, ಕಲೆ ಇರ್ಬೋದು, ಏನು ಕೂಡ ಇರಬಾರ್ದು. ನೀಟಾಗಿ ಫೇಸ್ ವಾಶ್ ಮಾಡಿ ಮುಖನ ಒರೆಸ್ಕೊಂಡು, ನೀರಿಲ್ದಂಗೆ ಒರೆಸ್ಕೊಂಡು, ನಾನದು ಬ್ರಷ್ಗೂ ಕೂಡ ಬರ್ತಾಯಿಲ್ಲ, ಕೈಯಲ್ಲಿ ಕೂಡ ಸಿಗ್ತಾಯಿಲ್ಲ. ಹಾಗಾಗಿ ಸ್ಪೂನಲ್ಲೇ ನಾನು ಅದನ್ನು ಎಗ್ದು ವೈಟ್ ಇರುತ್ತೆ ನೋಡಿ, ಅದನ್ನೆಲ್ಲ ಫುಲ್ಲು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ, ಮುಖದಲ್ಲಿ ಏನಾದರೂ ಪಿಂಪಲ್ ಮಾರ್ಕ್ ಇರ್ಬೋದು, ಆ್ಯಕ್ನೆಗಳಿರ್ಬೋದು, ಮತ್ತೇನಾದರೂ ಕಪ್ಪು ಕಪ್ಪು ಅಲ್ಲಲ್ಲಿ ಕಲೆಗಳಿರುತ್ತೆ ಅದಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮಗೆ ಇದು ಹೇಗೆ ಸೂಪರಾಗಿ ಕೊಡುತ್ತೆ ಅಂದರೆ, ರಿಸಲ್ಟ್ ಕೊಡುತ್ತೆ ಅಂದರೆ, ಆ್ಯಂಟಿ ಏಜಿಂಗ್ ಅಂದರೆ ತುಂಬ ಸುಕ್ಕಾಗಿರೋದು ಇರ್ಬೋದು, ಮುಖದಲ್ಲೆಲ್ಲ ನೆರಿಗೆಗಳು ಬಂದಿದೆ, ಅದನ್ನು ಬೇಗ ಅದು ಕಂಟ್ರೋಲ್ ಮಾಡಿ ಮುಖನ ಸ್ವಲ್ಪ ಚೆನ್ನಾಗಿ ಕಾಣೋವಂಗೆ ಬ್ರೈಟ್ ಮತ್ತು ಎಲ್ಲ ಚೆನ್ನಾಗಿ ಬರುತ್ತೆ. ಇದು ನಾನು ಏನು ಮಾಡಿದೆ ಅಂದರೆ, ಫಸ್ಟು ಹಾಗೆಯೇ ಸ್ಪೂನಲ್ಲಿ ಅದನ್ನ ವೈಟ್ ಭಾಗನ ಹಚ್ಕೊಂಡೆ. ಆಮೇಲೆ ಟಿಶ್ಯೂ ಪೇಪರ್ ಇರುತ್ತೆ ನೋಡಿ, ಹಚ್ಚಾದ್ಮೇಲೆ ಟಿಶ್ಯೂ ಪೇಪರ್ನ ಎಲ್ಲ ಕಡೆಯೂ ಕೂಡ ನಾನು ಹಂಗೆ ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಫೇಸ್ ಮಾಸ್ಕ್ ಥರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಅದೊಂದೇ ಹಚ್ಚೋದಕ್ಕಿಂತ ಹೀಗೆ ಹಚ್ಚಿದ್ರೆ ಇನ್ನೂ ನಮಗೆ ಲೇಯರ್ ಒಳಗಡೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಸ್ಕಿನ್ನ ಟೈಟ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಥರ ಎಲ್ಲ ನಾನು ಹಾಕ್ಕೊಂಡು ಟಿಶ್ಯೂ ಪೇಪರ್ನೆಲ್ಲ ಅಂಟಿಸ್ಕೊಂಡು ಅದ್ರ ಮೇಲೆ ಮತ್ತೆ ಏನು ಮಿಕ್ಕಿರುತ್ತೆ ಮೊಟ್ಟೆ ಬಿಳಿ ಭಾಗ ಇರೋದು ನೋಡಿ, ಮತ್ತೆ ಹಚ್ಕೊತಾ ಇದ್ದೀನಿ ಎಲ್ಲ ಕಡೆ. ಅದು ನಮಗೆ ಸ್ಪೂನ್ಗೂ ಕೂಡ ಸಿಗೋಲ್ಲ, ಕೈಗೂ ಕೂಡ ಸಿಗೋಲ್ಲ, ಹಾಗೆ ಜಾರ್ತಾ ಇರುತ್ತೆ. ಅದನ್ನ ಹಾಗೆ ನಾವು ಮೇಂಟೈನ್ ಮಾಡಿಕೊಂಡು ಟಿಶ್ಯೂ ಮೇಲೆ ಕೂಡ ಹಾಕ್ಕೊಂಡು ಫುಲ್ ನಮಗೆ ಸ್ಕಿನ್ ಲೇಯರ್ಗೆ ಹೋಗಬೇಕದು, ಆ ರೀತಿ ಹಾಕಬೇಕು. ಟಿಶ್ಯೂ ಪೇಪರ್ ಏನಕ್ಕಪ್ಪ ಹಾಕೋದು ಅಂದರೆ, ನಮ್ಮ ಸ್ಕಿನ್ ಲೇಯರ್ ಒಳಗಡೆ ಎಲ್ಲ ಹೋಗುತ್ತೆ ನಮ್ಮ ಟಿಶ್ಯೂ ಪೇಪರ್ ಮೇಲೆ. ಈಗ ನಾವು ಹಾಗೆ ಸ್ಕಿನ್ ಮೇಲೆ ಹಾಕಿದ್ರೆ ಬೇಗ ಒಂದು 2 ಮಿನಿಟ್ಸ್ಗೆ ಡ್ರೈ ಆಗಿಬಿಡುತ್ತೆ, ಅದು ಡ್ರೈ ಆಗಿ ಟೈಟ್ ಆಗಿಬಿಡುತ್ತೆ ಸ್ಕಿನ್ನು. ಬಟ್ ಈ ಟಿಶ್ಯೂ ಮೇಲೆ ಹಾಕೋದ್ರಿಂದ ಒಂದು 5 ರಿಂದ 10 ನಿಮಿಷ ನಮ್ಮ ಸ್ಕಿನ್ ಮೇಲೆ ಇರೋದ್ರಿಂದ ಅದು ಸ್ಕಿನ್ ಒಳಗಡೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಸ್ಕಿನ್ನೆಲ್ಲ ಸಾಫ್ಟ್ ಆಗುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಅದು ಲೈನ್ಸ್ ಇರುತ್ತೆ ನೋಡಿ, ಸ್ಕಿನ್ನಲ್ಲಿ ತುಂಬ ನರಿಗೆಗಳು ಬಂದಿದ್ದರೆ ನರಿಗೆಗಳೆಲ್ಲ ಹೋಗಿ ತುಂಬ ಟೈಟ್ ಆಗುತ್ತೆ. ಮತ್ತು ಸ್ಕಿನ್ ಕೂಡ ಬ್ರೈಟ್ ಬರುತ್ತೆ. ಕೆಲವರಿಗೆ ಪಿಂಪಲ್ ಕಲೆಗಳಿರುತ್ತೆ, ಅದೆಲ್ಲನೂ ಕೂಡ ಹೋಗುತ್ತೆ. ಒಂದು 10 ನಿಮಿಷ ಆದರೆ ಏನಾಗುತ್ತೆ ಅಂದರೆ, ಫುಲ್ ಅದು ಟೈಟಾಗಿ ಎಲ್ಲ ನೋಡಿ ನಿಮಗೆ ಗೊತ್ತಾಗ್ತಾಯಿದೆ, ಮಾಸ್ಕ್ ಥರ ಕೆಲಸ ಮಾಡುತ್ತೆ ಅಂತಿರೋದ್ನಲ್ಲ, ಮಾಸ್ಕ್ ಥರ ಕೆಲಸ ಮಾಡುತ್ತೆ. ಎಲ್ಲನೂ ಕೂಡ ಹಾಗೆ ನಾವು ಹಿಡ್ಕೊಂಡ್ರೆ ಎಲ್ಲ ತುಂಬ ಚೆನ್ನಾಗಿ ಸ್ಕಿನ್ನು ಒಂಥರ ಬ್ರೈಟ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಡ್ರೈ ಆಗೋವರೆಗೂ ಬಿಡಬಾರ್ದು, ಯಾಕಂದರೆ ತುಂಬ ಡ್ರೈ ಆದರೆ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಫೇಸ್ ಮಾಸ್ಕ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ, ದಯವಿಟ್ಟು ಪೂರ್ತಿ ಡ್ರೈ ಆಗೋವರೆಗೂ ಇರಬೇಡಿ. ಪೂರ್ತಿ ಡ್ರೈ ಆಗಿ ಎಳೆದಾಗ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 80-90% ಆಗಿದ್ರೆ ಸಾಕು, ಆವಾಗ ನಾವು ಸ್ಕಿನ್ನ ಪೀಲ್ ಮಾಡೋದ್ರಿಂದ ಅದು ಒಳ್ಳೆ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ನಾನು ಪೂರ್ತಿ ತೆಗಿತಾ ಇದ್ದೀನಿ ನೋಡಿ, ಏನೂ ಇದಾಗ್ತಾಯಿಲ್ಲ. ಸ್ವಲ್ಪ ಡ್ರೈ ಆಗಿರೋ ಕಡೆ ಸ್ವಲ್ಪ ಪರ ಅಂತ ಬರ್ತಾಯಿದೆ, ಇಲ್ಲಾಂದರೆ ಸಾಫ್ಟಾಗಿ ಬರ್ತಾಯಿದೆ. ಸ್ಕಿನ್ ಮಾತ್ರ ಬ್ರೈಟಾಗಿ ಒಂಥರ ತುಂಬ ಚೆನ್ನಾಗಿ, ನನಗೇನೋ ಹೊಸದು ಅನ್ನಿಸ್ತು. ನನಗೆ ತುಂಬ ಇಷ್ಟ ಆಯಿತು. ಸ್ಕಿನ್ ನಾನು ಅವಾಗವಾಗ ಮಾಡ್ಕೊತಾ ಇರ್ತೀನಿ, ಜಾಸ್ತಿ ಮಾಡ್ಕೊಳ್ಳಲ್ಲ, ಒಂದು ತಿಂಗಳಿಗೆ ಒಂದ್ಸಲ ಏನಾದ್ರು ಮಾಡ್ಕೊತೀನಿ. ಇದರಿಂದ ನಾವು ಹೇರ್ ಮಾಸ್ಕ್ ಕೂಡ ಮಾಡ್ಬೋದು, ಅದನ್ನು ಕೂಡ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ತುಂಬ ಸಿಲ್ಕಿ ಶೈನಿಯಾಗಿ ಹೇರ್ ಕೂಡ ಬರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇದು ಈ ಥರ ಹೇರ್ಗೆ, ಸ್ಕಿನ್ಗೆ ಎಲ್ಲದಕ್ಕೂ ಒಳ್ಳೆಯದು. ಈ ಥರ ಎಲ್ಲ ತೆಗೆದು ನಾವು ಇದನ್ನು ಬರೀ ತಣ್ಣೀರಿಂದ ಫೇಸ್ ವಾಶ್ ಮಾಡಿದ್ರೆ ಸಾಕು, ಮುಖಕ್ಕೆ ಏನು ಹಚ್ಕೋಬಾರ್ದು. ಒಂದು ಓವರ್ ನೈಟ್ ಬಿಟ್ಟರೆ ಸ್ಕಿನ್ ಇನ್ನೂ ಕೂಡ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಸ್ಕಿನ್ ಎಷ್ಟು ಬ್ರೈಟಾಗಿ ಚೆನ್ನಾಗಿದೆ ಅಂತ. ನಿಮಗೇನಾದರೂ ಈ ಫೇಸ್ ಮಾಸ್ಕ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ, ಮತ್ತು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡ್ಬೋದು, ಏನಿಲ್ಲ, ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಸ್ಕಿನ್ ಕೂಡ ಟೈಟ್ ಆಗುತ್ತೆ. ಇದನ್ನು ಇನ್ನೂ ಒಂದು 5 ನಿಮಿಷ ಬಿಟ್ಟರೆ ನೀವು ಸ್ವಲ್ಪ ಎಲ್ಲೆಲ್ಲಿ ಒದ್ದೇ ಇರುತ್ತೆ, ಇನ್ನೂ ಡ್ರೈ ಆಗಿರಲ್ಲ, ಅಲ್ಲೆಲ್ಲ ಡ್ರೈ ಆಗಿ ಸ್ಕಿನ್ ಟೈಟ್ ಆಗುತ್ತೆ. ಆಗ ಬರೀ ವಾಮ್ ವಾಟರ್ ತಣ್ಣೀರಲ್ಲಿ ತೊಗೊಂಡು ಸಾಕು ಅಂತ ಹೇಳಿ ಇವತ್ತು ನೀವು ಎಂಡ್ ಮಾಡ್ತಿದ್ದೀನಿ. ಬೈ ಫ್ರೆಂಡ್ಸ್.